ಎಸ್ ಸತೀಶ್ ಏನು ಹೇಳ್ತೀರಿ? ಮೇಡಮ್ ಅದೇ ಈಗಾಗಲೇ ನೋಡಿ, ಇವತ್ತು ಕರ್ನಾಟಕ ತುಂಬಾ ಸಂಕಷ್ಟದಲ್ಲಿದೆ. ಯಾಕಂದರೆ ಬರಗಾಲ ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ಕಡೆ ಸಂಕಷ್ಟದಲ್ಲಿರ್ಬೇಕಾದ್ರೆ ಆ ಸಂಕಷ್ಟದ ಸಂದರ್ಭದಲ್ಲಿ ಈ ರೀತಿಯ ಏನು ಕಾವೇರಿ ಜಲ ನಿರ್ವಹಣಾ ಸಮಿತಿ ಏನು ಅದು ತೀರ್ಪನ್ನು ಕೊಟ್ಟಿದೆ ಅದನ್ನು ಪಾಲನೆ ಮಾಡೋದಕ್ಕೆ ಆಗುತ್ತಾ ಅಂತಕ್ಕಂಥ ಪ್ರಶ್ನೆನ ಅವತ್ತು ನಾವು ತಗೋಬೇಕಾಗಿತ್ತು. ಆದರೆ ಇದು ಎಲ್ಲೂ ಉಲ್ಲೇಖ ಇಲ್ಲ. ಅದರಿಂದ ಇದು ನಮಗೆ ಕನ್ನಡಿಗರಿಗೆ ಒಂಥರ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಇಷ್ಟು TMC ಅಂದರೆ ಆ್ಯನ್ಯುವಲ್ ವಾರ್ಷಿಕವಾಗಿ 177 TMC ನಮ್ಮ ಡ್ಯಾಮ್ಗಳಿಂದ ಹರಿದು ಹೋಗಬೇಕು ಅಂತಕ್ಕಂಥದ್ದು, ಮತ್ತು ಪ್ರತಿ ತಿಂಗಳಿಗೆ ಇಷ್ಟಿಷ್ಟು ಹಂತದಲ್ಲಿ ಹೋಗಬೇಕು ಅಂತಕ್ಕಂಥದ್ದು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಮೇ ತಿಂಗಳಲ್ಲಿ 2.5 TMC ನೀರಿಗೆ 3 TMC ಜಾಸ್ತಿನೇ ಬಿಟ್ಬಿಟ್ಟಿದೀವಿ ನಾವು. ಹೌದು, ಕಳೆದ ವರ್ಷ ಜಾಸ್ತಿ ನೀರು ಅಲ್ಲ, ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ನಾವು ಬಿಟ್ಬಿಟ್ಟಿದೀವಿ. ಅದು ಏನು ನಿರ್ಧಾರ ಮಾಡಿ ಅದು ಕಳೆದು ಇದು ಹೋಗಿದೆ. ಮತ್ತು ಜೂನ್ ತಿಂಗಳಲ್ಲಿ 9.19 TMCಗೆ 2 TMC ಬಿಟ್ಟಿದ್ದೀವಿ. ಮತ್ತು ಜುಲೈಯಲ್ಲಿ ಬಂದು 31. ನೋಡಿ, ಈ ಮಳೆಗಾಲ ಬರ್ತಾ ಇದ್ದಾಗ ಏನಾಗುತ್ತೆ, ಈ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತದೆ. ಆ ಮಳೆ ಆದಾಗ ನಾವು ಸಹಜವಾಗಿ ನೀರನ್ನು ಬಿಟ್ಬಿಡ್ತೀವಿ. ನಾವು ಯಾವುದೇ ರೀತಿಯ ತೀರ್ಪಿಗೆ ನಾವು ಕಾಯೋದಿಲ್ಲ. ಯಾಕಂದರೆ ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ನೀರು ಬರ್ತದೆ ಅದರ ಹಿತಾಸಕ್ತಿಯನ್ನು ಕಾಯ್ದುಕೊಂಡು ಅದರಲ್ಲಿ ಬರ್ತಕ್ಕಂಥ ಮುಂಜಾಗೃತವಾಗಿ ನಾವು ನೀರನ್ನು ಹರಿಸಿ ಬಿಟ್ಬಿಡ್ತೀವಿ. ಆದರೆ ಇವತ್ತು ಈ ರೀತಿಯ ಒಂದು ಸಂಕಷ್ಟದ ಸಂದರ್ಭದಲ್ಲಿ ಅಂದರೆ ಈ ಬೆಂಗಳೂರು ಬೆಳೀತಾ ಇದೆ, ಮತ್ತು ಇನ್ನೊಂದು ಕಡೆ ಈ ಮೇಕೆದಾಟು ಯೋಜನೆಯನ್ನು ತರೋದ್ರಲ್ಲಿ ನಮ್ಮ ರಾಜಕಾರಣಿಗಳು, ನಮ್ಮ ಈ ಕಾಂಗ್ರೆಸ್ ಮತ್ತು BJPಗೆ ಇದರ ಒಡಕುಗಳು ಮತ್ತೆ ಅದರ ಒಂದು ಹಿತಾಸಕ್ತಿ ಅಲ್ಲ, ಅದು ಯಾಕೆ ನೋಡಿ, ಇವರು ಟೆಕ್ನಿಕಲಿ ತಗೊಂಡಿದ್ದಾರೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅಲ್ಲ ಇವರು ಅಲ್ಲ ಇರಿ ನೋಡಿ, ಇದು ಹೆಂಗಾಗ್ತಿದೆ ಅಂದ್ರೆ ರಾಜಕೀಯ ಹಿತಾಸಕ್ತಿಗೆ ನಮ್ಮ ಕನ್ನಡಿಗರ ಹಿತಾಸಕ್ತಿಗಳನ್ನ ಇಬ್ರು ಬಲಿ ಕೊಟ್ಟಿದ್ದಾರೆ. BJP ಮತ್ತೆ ಕಾಂಗ್ರೆಸ್ನವ್ರು ಇಬ್ರು ಬಲಿ ಕೊಟ್ಟಿದ್ದಾರೆ. ಯಾಕಂದ್ರೆ 2018ರಲ್ಲಿ ಇದು DPRಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ದ ತಕ್ಷಣ BJP ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ, ಇವ್ರು ಇಲ್ಲಿಂದ ಮೂವ್ ಮಾಡೋದು. ಮತ್ತೆ ಈ ಕಾಂಗ್ರೆಸ್ನವ್ರು ಅಧಿಕಾರ ಬರೋದಕ್ಕೆ ಇದು ಒಂದು ಕಾವೇರಿಗಾಗಿ ನಮ್ಮ ನಡಿಗೆ ಅಂತ ಹೇಳಿ ಇವರು ಪ್ರಾರಂಭ ಮಾಡಿ ಜನಾದೇಶನ ಪಡೆದವರು. ಆದರೆ ಇವ್ರು ಜನಾದೇಶ ಪಡೆದ್ರು, ಇವರು ಫೈಲ್ ಮೂವ್ ಮಾಡಿದ್ರು. ಅಲ್ಲಿ ಫೈಲ್ ಮೂವ್ ಮಾಡಿದ್ರೆ BJP ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿ ಹಿಡ್ದಾಕ್ತಾರೆ. ಇಲ್ಲ, ಎಷ್ಟು ಅರಣ್ಯ ಪ್ರದೇಶಕ್ಕೆ ಧಕ್ಕೆ ಆಗ್ತದೆ, ಈ ರೀತಿಯ ಒಂದು ಇಷ್ಟು ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಕಡೆ ಆ ಒಂದು ತಮಿಳ್ನಾಡಿನವ್ರು ನೋಡಿ, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ, ಅವರ ಇದು ವಾಕ್ಚಾತುರ್ಯಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯವನ್ನ ಕಂಟ್ರೋಲ್ ಮಾಡ್ತಾರೆ. ಅಲ್ಲಿನ ಸಂಸದರುಗಳು ಏನು ಪ್ರಶ್ನೆ ಮೇಲೆ ಪ್ರಶ್ನೆಗಳು ಕೇಳಿ ನೋಡಿ, ನಮ್ಮ ಸಂಸದರು ನಮ್ಮ ಇದಕ್ಕೆ ನೀರು ಬಿಡ್ತಾ ಇಲ್ಲ. ಇವತ್ತು ನೋಡಿ, ಡ್ಯಾಮ್ ಅಲ್ಲಿ 73 TMC, ಇವತ್ತಿಗೆ 73 TMC ನೀರಿದೆ, ನಮ್ಮಲ್ಲಿ 30 TMC ನೀರಿಲ್ಲ. ಆದ್ರೆ ಮತ್ತೆ ಅವ್ರು ನೀರು ಕೇಳ್ತಾ ಇದ್ದಾರೆ. ನಮ್ಮವ್ರು ನೋಡಿ, ಇಂತ ಒಂದು ಪರಿಸ್ಥಿತಿಯಲ್ಲೂ ನಾವು ಹೇಳಕ್ ಆಗ್ತಾ ಇಲ್ವಾ, ಬಾಯಿ ಬರ್ತಾ ಇಲ್ವಲ್ಲ ನಮ್ಗೆ, ಧಕ್ಕೆ ಆಗ್ತದೆ. ತಮಿಳುನಾಡು ಸದನದಲ್ಲಿ ಮೇಕೆದಾಟು ವಿಚಾರವಾಗ್ಲಿ ಅಥವಾ ಕಾವೇರಿ ನೀರಿನ ವಿಚಾರವಾಗಲಿ ವಿಜಯ್ ಒಂದು ಪ್ರಶ್ನೆ ಮಾಡಿದಾಗ ಯಾವುದೇ ಪಾರ್ಟಿ ಯಾವುದು ನೋಡ್ದಲೆ, ಇನ್ಕ್ಲೂಡಿಂಗ್ ಸ್ಟಾಲಿನ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಯಾರು ನೋಡ್ದಲೆ ಇನ್ಕ್ಲೂಡಿಂಗ್ ಸ್ಟಾಲಿನ್ ಅವರೆಲ್ಲ ನಿಂತ್ಕೊಂಡ್ರು, ಎಸ್ ನಾವು ತಮಿಳ್ನಾಡಿನ ಪರವಾಗಿ ನಿಂತ್ಕೋತೀವಿ ಅಂತ. ಆದರೆ ನೀವು BJP ಅವರು ಸರ್ಕಾರ ಹಿಂಗೆ ಮಾಡ್ಬಿಡ್ತು, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ನಿಮ್ಮ ಇವರು ಮಾತಾಡಿದ್ರಲ್ಲ ನಿಮ್ಮ ವಿಪಕ್ಷ ನಾಯಕರು, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ, ಸರ್ಕಾರಕ್ಕೆ. ನನ್ಗೆ ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ಇದೇ ಜಾಗದಲ್ಲಿ ನಿಮ್ಮ BJPನೇ ಈಗ ಅಶೋಕ್ CM ಆಗಿದ್ರು ಅಂತ ಅನ್ಕೊಳ್ಳಿ, ಏನ್ ಮಾಡ್ತಾ ಇದ್ರು? ಈಗ ಫಸ್ಟ್ ಆಫ್ ಆಲ್ ಯು ಪ್ಲೀಸ್ ಆನ್ಸರ್ ಟು ಮೈ ದಿಸ್ ಕ್ವೆಶ್ಚನ್, ಲೇಟರ್ ಆನ್ ಐ ಕ್ಯಾನ್ ವಾಟ್ ಎವರ್ ಯು ಕ್ಯಾನ್ ಟಾಕ್ ಇಟ್. ಇಲ್ಲ, ಅಲ್ಲಿಗೆ ಬಂದೆ. ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಗಿರೋದೇನೆಂದರೆ, ಪ್ರಿಯಾರಿಟಿ ಬೇಸಿಸ್ ಮೇಲೆ ಇವತ್ತು CWRC ಮೇಲೆ ನೀವು ಚರ್ಚೆಗೆ ತಗೊಂಡಿದ್ದೀರಲ್ಲ, ಬಹಳ ಖುಷಿ ಆಗ್ತದೆ. ನಿಮಗೆ ಅಭಿನಂದನೆಗಳು. ತಾವು ಕೇಳಿರ್ತಕ್ಕಂಥ ಪ್ರಶ್ನೆ, ತಮಿಳುನಾಡಿನ ಅಸೆಂಬ್ಲಿಯಲ್ಲಿ ಏನು ವಿಜಯ್ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪೊಲಿಟಿಕಲ್, DMK ಇರ್ಬೋದು, AIDMK ಇರ್ಬೋದು, ಹೊಸ ಪಕ್ಷ ಕೂಡ ಇರ್ಬೋದು, ಒಟ್ಟಾರೆ ಕಾವೇರಿ ಅಥವಾ ಮೇಕೆದಾಟು ಅಂತ ಬಂದಾಗ ಎಲ್ಲರೂ ಒಟ್ಟಾಗ್ತಾರೆ. ಮೇಕೆದಾಟು ಕಾವೇರಿ ಎಲ್ಲ ರಾಜ್ಯ ಅಂತ ಬಂದಾಗ ಅದು ತಮಿಳುನಾಡು ಅಂತ ಹೇಳ್ತಿರಲ್ಲ. ಫಸ್ಟ್ ಆಫ್ ಆಲ್ ಇವತ್ತಿನ CWRC ಇದೆಯಲ್ಲ, ಆ ಒಂದು ಏನು 3500 ಪ್ರತಿದಿನ 15 ದಿನ ಒಟ್ಟು 4 TMC ಬಿಡಬೇಕು ಅನ್ನೋದಿದೆಯಲ್ಲ, ಇದನ್ನ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ಎಲ್ಲ ಕಾನೂನಿನ ಪ್ರಕ್ರಿಯೆಯಲ್ಲಿ ನಾವು ಕೂಡ ಅವ್ರಿಗೆ ಸಹಕಾರವನ್ನು ಕೊಡ್ತೀವಿ. ಇದರಲ್ಲಿ ಬೇರೆ ಮಾತಿಲ್ಲ. ಐ ರಿಪೀಟ್ ಫಾರ್ ದಿ ಟೈಮ್ ಬೀಯಿಂಗ್, ಈ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕರ್ನಾಟಕದ ನೆಲ ಜಲ ಅದಕ್ಕೆ ಸಂಬಂಧಪಟ್ಟ ಹಾಗೆ
ಏನಾದರೂ ಧಕ್ಕೆ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅಗ್ರಸ್ಥರ ಸ್ಥಾನದಲ್ಲಿ ಇರ್ತದೆ ಅನ್ನೋದಕ್ಕೆ ನಾವು ಅನೇಕ ಬಾರಿ ಹೋರಾಟಗಳನ್ನು ಮಾಡಿದೀವಿ. ನೀವು ಮಾಡಿರೋದಕ್ಕೆ ನಿಮ್ಮ ವಿಪಕ್ಷ ನಾಯಕರ ಸಣ್ಣತನದ ಮಾತುಗಳು ಸಾಕ್ಷಿಯಾಗಿದ್ದಾವೆ. ಅಲ್ಲಿ ಬೇರೆ ಏನು ಬೇಕಾಗಿಲ್ಲ. ಒಂದ್ ಸೆಕೆಂಡ್ ಮಾತಾಡ್ತೀನಿ, ಒಂದ್ ಸೆಕೆಂಡ್ ಸರ್ ಮಾತಾಡ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಎಸ್ ನಾಗೇಂದ್ರ ಅವರೇ, ಹೇಳಿ, ಕಡೆದಾಗ ಏನ್ ಹೇಳ್ತೀರಿ ಸರ್ಕಾರಕ್ಕೆ, ಏನ್ ಹೇಳ್ತೀರಿ? ಯಾಕೆಂದ್ರೆ ಇದು ನೀವು ಹೇಳ್ದಂಗೆ ಎರಡೂ ರಾಜ್ಯಗಳ ಕೂತು ಮಾತುಕತೆಯನ್ನ ನಡೆಸಬೇಕು. ಆ ರಾಜ್ಯಕ್ಕೆ ನಾವು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇದೆ. ಯಾಕೆಂದ್ರೆ ವಿಜಯ್ಗಿಂತನೂ ಎಕ್ಸ್ಪರ್ಟ್ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಪ್ರಭಾವಿ ನಾಯಕ ಆಗಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ಯಾಂಡ್ ಏನಾಗಿರುತ್ತೆ ವಿಚಾರದಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾಗೇಂದ್ರ ಅವರು ಏನ್ ಹೇಳ್ತೀರಿ? 3 ಆಯ್ಕೆಗಳಿವೆ ನಮ್ಮ ರಾಜ್ಯ ಸರ್ಕಾರದ ಮುಂದೆ. ಎಸ್ ಪ್ಲೀಸ್. ಒಂದು, ಕಾನೂನು ಪ್ರಕ್ರಿಯೆ ನಡೀತದೆ, ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಕೂಡ ಇರುತ್ತೆ. ಎರಡನೇದು, ರಾಜಕೀಯವಾದ ನಿರ್ಧಾರವನ್ನ ಪಕ್ಷಾತೀತವಾಗಿ ರಾಜ್ಯ ಹಿತಾಸಕ್ತಿಗೋಸ್ಕರ ತಗೊಳ್ಳುವಂತ ತೀರ್ಮಾನ ಮಾಡಬಹುದು. 3, ಮಾತುಕತೆ ಮುಖಾಂತರ ಬರ್ಸ್ಕೋಬೇಕು. ಮಾತುಕತೆನೇ ಮೊದಲನೇ ಆದ್ಯತೆ ಆಗ್ಬೇಕು. ನಾವು ಕಾವೇರಿ ಕುಟುಂಬ ಅಂತ ಮಾಡ್ಕೊಂಡಿದ್ದು 4 ರಾಜ್ಯಗಳು ಸೇರಿ ತಮಿಳುನಾಡು, ಕರ್ನಾಟಕ, ಪಾಂಡುಚೇರಿ, ಕೇರಳ. ಪುಟ್ಟಣ್ಣಯ್ಯನವರು ಕರ್ನಾಟಕದ ಪರ ಸಂಚಾಲಕರಾಗಿದ್ರು, ನಾನು ಕೂಡ ಸದಸ್ಯನಾಗಿದ್ದೆ. ಅದರಲ್ಲಿ ನಾವು ಒಬ್ಬ ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿದ್ದು, ತಮಿಳುನಾಡು ಮತ್ತು ನಾವು ಅರ್ಥ ಮಾಡ್ಕೊಂಡು ನೀರು ಹಂಚಿಕೆಯನ್ನು ಹೆಂಗೆ ಮಾಡ್ಕೊಬೇಕು, ಅಥವಾ ಸಂಕಷ್ಟ ಇದ್ದಾಗ ಕ್ರಾಪ್ ಹಾಲಿಡೇ ಕೊಡಬೇಕು, ಅಥವಾ ಕ್ರಾಪ್ ಪ್ಯಾಟ್ರನ್ ಚೇಂಜ್ ಮಾಡ್ಕೋಬೇಕು, ಅಥವಾ ಕ್ರಾಪ್ ರಿಸ್ಟ್ರಿಕ್ಟೆಡ್ ಮಾಡಬೇಕು. ಈ ಥರದ ಒಂದಕ್ಕೊಂದು ಚರ್ಚೆ ಮಾಡಿ ಹಂಚ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಹೋಗಬೇಕು. ಇದು ರಾಜಕೀಯ ಸಂಘರ್ಷ ಹೋಗ್ತದೆ. ತಮಿಳುನಾಡು ಯಾವಾಗಲೂ ಕೂಡ ಇದನ್ನು ರಾಜಕೀಯ ಮೇಲ್ಗೈ ಶಾಸಕಕ್ಕೆ ಬಳಸ್ಕೊತವೆ. ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಈ ವಿಚಾರದಲ್ಲಿ ಒಗ್ಗಟ್ಟಾಗ್ತವೆ. ನಮ್ಮ ಕರ್ನಾಟಕ ರಾಜಕಾರಣಿಗಳಿಗೆ ನೀರಾವರಿ ಪ್ರಜ್ಞೆ ಕಡಿಮೆ. ಕೆಲವ್ರಿಗಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚು ಜನಕ್ಕೆ ನೀರಾವರಿ ಪ್ರಜ್ಞೆ ಕಡಿಮೆ. ಇದನ್ನು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡ್ರೆ ಒಳ್ಳೆ ಸುಗಮ ಆಗುತ್ತೆ, ಒಂದು ಒಳ್ಳೆ ಪ್ರೆಸಿಡೆಂಟ್ ಆಗುತ್ತೆ. ನಾವು ತಮಿಳುನಾಡು ಮತ್ತು ಅಕ್ಕಪಕ್ಕದ ರಾಜ್ಯಗಳೇ ಇಂಡಿಯಾದಲ್ಲೇ ಇರೋರು. ನಾವು ಅದು ಸಮಸ್ಯೆನ ಅರ್ಥ ಮಾಡ್ಕೊಂಡು ಬಗೆಹರಿಸ್ತಾ ದಟ್ ಇಸ್ ರಾಜಕೀಯ ಪ್ರಬುದ್ಧತೆ ಹೇಳ್ತೀವಿ. ಅದೇನೋ 3ನೇ ತಾರೀಕು ಮಾತುಕತೆ ಇದೆ, ನೋಡೋಣ ಇದು ಅಜೆಂಡಾ ಬರುತ್ತೆ ಏನು ಅಂತ. ಅದು ರೈತರಾಗಿ ಆ ರಾಜ್ಯದ ರೈತರ ಜೊತೆ ನಾವು ಕೂಡ ಮಾತಾಡ್ತೀವಿ. ಇದನ್ನ ರೈತರು ಹೆಂಗೆ ಬಗೆಹರಿಸಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡ್ತಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಈಗ ನಾನು ಹೇಳೋವಂಥದ್ದು, ಇದೇನು ಕಂಟೆಂಪ್ಟ್ ಆಗಲ್ಲ. ಕಂಟೆಂಪ್ಟ್, ನಾನು ಒಬ್ಬ ವಕೀಲನಾಗಿ ಗೊತ್ತು, ಇದು ನಾಟ್ ಎಕ್ಸಿಕ್ಯೂಟಬಲ್ ಆರ್ಡರ್. ಕಾರ್ಯ ಸಾಧ್ಯ ಇಲ್ಲದಂಥದ್ದು ಜಾರಿಗೆ ತರಲಾದ ಸಾಧ್ಯ ಆಗದಂತಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ. ಮತ್ತೆ ಕಾವೇರಿ ನಿಯಂತ್ರಣ ಸಮಿತಿ ಮುಂದೆ ಹೋಗಿ ಮತ್ತೆ ಅದು ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋ ಚಾನ್ಸ್ ಇದೆ. ತರಾತುರಿಲಿ ಯಾವುದೇ ನಿರ್ಧಾರ ಮಾಡಬಾರ್ದು. ಮಳೆರಾಯ ನಮ್ಮ ಕೈ ಹಿಡಿದ್ರೆ ಅದು ಮುಂದಿನ ಪರಿಣಾಮ ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಅದು ಪ್ರಕೃತಿ ದತ್ತವಾಗಿ ಬದಲಾಯ್ತದೆ. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಯಾವುದೇ ವಿಚಾರಕ್ಕೂ ಮಣಿಬಾರ್ದು, ಮಾತುಕತೆಗೆ ಮುಂದಾಗಬೇಕು. ಕಾನೂನು ನಡವಳಿಕೆ ನಡೆಸೋಕ್ಕೂ ಕೂಡ ಅದ್ರ ಪ್ರಕ್ರಿಯೆ ಅದಕ್ಕೆ ನ್ಯಾಚುರಲ್ ಆಗಿ ಆಗಬೇಕು. ಮತ್ತು ಇದರಲ್ಲಿ BJP, ದಳ, ಕಾಂಗ್ರೆಸ್ಸು ಎಲ್ಲ ಪಕ್ಷಗಳಾಗಲಿ, ಆಡಳಿತ ಮಾಡೋರು, ವಿರೋಧವಾಗಿರೋರು, ಅಥವಾ ಇನ್ನು ಇತರ ಪಕ್ಷಗಳು, ಸಂಘ ಸಂಸ್ಥೆಗಳು ಎಲ್ಲವೂ ಸೇರಿ ಒಂದು ಒಗ್ಗಟ್ಟಿನ ಒಂದೇ ದನಿಯ ತೀರ್ಮಾನ ಆಗಬೇಕು. ಸುಮ್ಮನೆ ಇದರಲ್ಲಿ ಒಬ್ರಿಗೊಬ್ರು ಕೆಸರಾಚರಣೆ ಆಗಬಾರ್ದು ಅನ್ನೋದು ನನ್ನ ಸಲಹೆ ಮೇಡಮ್. ನನಗೆ ಇನ್ನೊಂದು ಮಾತಿದೆ ನಾಗೇಂದ್ರ ಅವರ ಹೇಳಕ್ಕೆ. 1 ನಿಮಿಷ ಆಯೇಷಾ ಮಾತಾಡ್ತೀನಿ. ಈ ಬೇರೆ ಬೇರೆ ಪಕ್ಷಗಳಲ್ಲಿ ಏನಾದ್ರು ಆದರೆ ನೀವುಗಳು ವಿಪಕ್ಷಗಳೆಲ್ಲ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿರಲ್ಲ, ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರೆಲ್ಲ ಪ್ರತಿಭಟನೆ ಮಾಡ್ತಿರಲ್ಲ, ಇದಕ್ಕೆ ಇಡೀ ರಾಜ್ಯದ ಸಚಿವರು, ಶಾಸಕರು, ಸಂಸದರು ಎಲ್ಲ ಒಂದೊಂದು ಪ್ಲಕ್ಕರ್ಡ್ ಇಟ್ಕೊಂಡು ಪ್ರತಿಭಟನೆ ಮಾಡಿ ನಮ್ಮ ರಾಜ್ಯಕ್ಕೆ ನಾವು ನ್ಯಾಯ ಕೊಡಿಸ್ಲೇಬೇಕು, ನಾವು ನೀರು ಬಿಡೋಕ್ಕಾಗಲ್ಲ ಅಂತ ಮಾಡಿ ಏನು ತಪ್ಪೇನಿದೆ ಅದರಲ್ಲಿ? ವಾಟ್ ಈಸ್ ರಾಂಗ್ ಇನ್ ದಟ್? ಯಾಕೆ ಮಾಡೋಕ್ಕಾಗಲ್ವಾ ಆಯೇಷಾ? ತೊಂದರೆ ಇಲ್ಲ. ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಳ್ಳಿ, ಇದಕ್ಕೋಸ್ಕರ ಡೆಲ್ಲಿಗೆ ಹೋಗಿ CWRC ಮುಂದೆ ಕೂತ್ಕೊಳ್ಳಿ. ಈಗ ಏನು ತೊಂದರೆ ಇಲ್ಲ, ಕುಂತ್ಕೋಬೋದು, ಎಲ್ಲರೂ ಕುಂತ್ಕೋಬೋದು. ಇದು ಒಂದು ರಾಜಕೀಯ ಸಂಘರ್ಷಕ್ಕಿಂತ ರಾಜ್ಯದ ಹಿತಾಸಕ್ತಿ ಸಮಸ್ಯೆನ ಬಗೆಹರಿಸೋ ಕಡೆ ಮುಖ್ಯಮಂತ್ರಿ ಕೂಡ ಬೀದಿಲಿ ಕುಂತ್ಕೊಂಡ್ರೆ, ಕೇಂದ್ರ ಮಂತ್ರಿ ಬೀದಿಗೆ ಕೂತ್ಕೊಂಡ್ರೆ ತಪ್ಪಾಗಲಾರದು. ಕೇಜ್ರಿವಾಲ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಡೆಲ್ಲಿ 2008ರಲ್ಲಿ ಯಾವುದೋ ವಿಚಾರದಲ್ಲಿ ಫುಟ್ಪಾತಲ್ಲಿ ಬಂದು ಧರಣಿ ಕೂತಿದ್ರಪ್ಪ. ಮುಖ್ಯಮಂತ್ರಿ ಕೂತ್ಕೋಬಾರ್ದು ಅಂತ ಪ್ರೆಸಿಡೆಂಟ್ ಏನು ಅದನ್ನ ಪ್ರಿವಿಲೇಜ್ ಏನಿಲ್ವಾ? ಗಾಂಧಿ ಅಹಿಂಸಾತ್ಮಕವಾದ ಮಾರ್ಗವನ್ನು ಕಂಡುಕೊಟ್ಟಾರೆ. ಆಲ್ ರೈಟ್ ನಾಗೇಂದ್ರ ಅವರೇ ಮಾತಾಡ್ತೀನಿ. ಎಸ್, ನಾನು ಅವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಆಯೇಷಾ. ಐ ಟಾಕ್ ಟು ಯು, ಐ ಟೇಕ್ ಯುವರ್ ಲಾಸ್ಟ್ ರಿಯಾಕ್ಷನ್ ಪ್ಲೀಸ್. ಹೇಳಿ ಸರ್. ನಾನು ಒಂದೇ ಸಿಂಪಲ್ ಪ್ರಶ್ನೆ ಕೇಳಿದ್ರೆ, ಅಶೋಕ್ ಅವ್ರ ಈ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರು? ನೋಡಿ, ತಾವು ಕೈಂಡ್ಲಿ ಮೇಕ್ ಇಟ್ ಯುವರ್ ಎಕ್ಸ್ಪ್ಲನೇಷನ್ ಸಿಂಪ್ಲಿಫೈ ಪ್ಲೀಸ್. ತಾವು ಕೇಳೋದ್ರಲ್ಲಿ ಏನು ಆಶ್ಚರ್ಯ ಏನಿಲ್ಲ. ಈಗ ಅಶೋಕ್ ಅವರು ಯಾವ ಆಂಗಲ್ ಅಲ್ಲಿ ಮಾತಾಡಿದ್ರು ಅಂತ ಹೇಳಿದ್ರೆ, ನೋಡಿ CWRC ಇದೆಯಲ್ಲ, ಇವತ್ತು ಡೇಟ್ ಇದೆ ಅಂತ ಹೇಳಿ ವಕೀಲರು ಹೇಳಿರ್ತಾರೆ. ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಹೇಳಿದ್ರು, ಇವತ್ತಿನ ಸಮಸ್ಯೆ ಅಲ್ಲ, ಇದು ಹಿಂದೆಯಿಂದ ಕೂಡ ಬರ್ತಾ ಇದೆ. ಇವತ್ತು ಡೇಟ್ ಇದೆ ಅಂತ ಗೊತ್ತಿದ್ರು ಕೂಡ ಸುಮಾರು ಒಂದು 15 ದಿನಗಳ ಹಿಂದೆ
ಅಲ್ಲಿಂದಲೇ ಶುರು ಮಾಡ್ಬೇಕು ರಾಜ್ಯ ಸರ್ಕಾರ. ಈಗ ಅವ್ರು ಮಾಡಿಲ್ಲ ಅಂತ ನೀವು ಹೇಳ್ತೀರಾ? ಅಬ್ಸಲ್ಯೂಟ್. ನೀವು ನೋಡಿದ್ದೀರಾ? ನೋಡಿ ಈಗ You have any proof for that? ನೀವು ಪ್ರಶ್ನೆ ಕೇಳಿದ್ರೆ ನಾನು ಹಾಗೆ ಪ್ರಶ್ನೆ ಕೇಳಬೇಕು. ನೋಡಿ ಒಂದು ವಿಷಯ ನೀವು I don't think so. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಸಂಪನ್ಮೂಲ ಸಚಿವರು ಏನ್ ಹೇಳಿದ್ರು, ಈಗ ಮುಖ್ಯಮಂತ್ರಿಗಳು ಕೇಳ್ತೀನಿ ಅಂತ ಹೇಳಿದ್ರು. ಜಲಸಂಪನ್ಮೂಲ ಸಚಿವರಿಗೆ ಅಷ್ಟು ಕೂಡ ಅಧಿಕಾರ ಇಲ್ವಾ? ನಾನು ಖಂಡಿತವಾಗಿ ಹೋಗ್ತೀನಿ, ಜಲ ನೆಲಕ್ಕಾಗಿ ನಾನು ಮುಂದೆ ಬರ್ತೀನಿ ಅನ್ನೋದು ಆ ಒಂದು ಡೆಸಿಷನ್ ಆಗಿಲ್ಲ. ಇದು ನೀವು ಡಿಬೇಟ್ ಅಲ್ಲಿ ಕೂತ್ಕೊಂಡು ಹೇಳಕ್ ಚೆನ್ನಾಗಿದೆ. 15 ದಿನದ ಒಳಗಡೆ ಡೆಸಿಷನ್ ಬಂದಿಲ್ವಾ ನಿಮಗೆ? ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ಯಾಕೆ 15 ದಿನ ನಿಮಗೂ ಗೊತ್ತಿದೆ, ಯಾಕೆ ವಕೀಲರಾಗಿ ನಿಮಗೂ ಗೊತ್ತಿದೆ. ಇಂತ ಆದೇಶ ಬಂದ್ರೆ ಏನು ತಗೋಬೇಕು ನಾನು ಚರ್ಚೆ ಅಂತ ಮುಖ್ಯಮಂತ್ರಿಗಳ ಜೊತೆ ತೆಗೆದುಕೊಳ್ಳುವ ಒಂದು ಕಾಮನ್ ಸೆನ್ಸ್ ಕೊಡಿಲ್ವಾ? ಹಾಗಾದ್ರೆ ಅದನ್ನ ಬಂದು ಪಬ್ಲಿಕ್ ಅಲ್ಲಿ ಹೇಳ್ಬೇಕಾ? ಪಬ್ಲಿಕ್ ಅಲ್ಲಿ ದೇಶಕ್ಕಾಗಿ ಹೇಳ್ಬೇಕು. ಯಾಕೆ ಎಷ್ಟು ಸಲ ನೀವು ಪ್ರಶ್ನೆ ಮಾಡಿ, ನೀವು ಬಿಜೆಪಿ ಅವ್ರು ಕೂತ್ಕೊಂಡು ಪ್ರಶ್ನೆ ಮಾಡಿ. ನನ್ನ ಉದ್ದೇಶ ನೀವು ಕೇಳಿರ್ತಕ್ಕಂತ ಅಶೋಕ್ ಸ್ಟೇಟ್ಮೆಂಟ್ ನಾನು ಒಂದೇ ಪ್ರಶ್ನೆ, ಅದೊಂದು ಉತ್ತರ ಬಿಟ್ಟು ನೀವೆಲ್ಲ ಮಾತಾಡ್ತಾ ಇದ್ದೀರಾ. ಅಶೋಕ್ ಈ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡಿ ನೀರ್ ಬಿಡಲ್ಲ ಅಂತ ಕೂರ್ತಾ ಇದ್ರಾ? ಒಂದ್ ನಿಮಿಷ ರೀ, ಅಶೋಕ್ ಅವ್ರ ಈ ಜಾಗದಲ್ಲಿ ಇದ್ದಿದ್ರೆ ನೀರ್ ಬಿಡಲ್ಲ ಅಂತ ಕೂರ್ತಾ ಇದ್ರಾ? ನೀರ್ ಬಿಡಲ್ಲ ಅಂತ ಕೂರ್ತಾ ಇದ್ರಾ? ಆಯ್ತು, ತಮಗೆ ಉತ್ತರ ರಾಜಕೀಯ ಒಂದೇ ಮಾತು ಹೇಳಿ ನನಗೆ. ಇದು ಜಲಸಂಪನ್ಮೂಲ ಸಚಿವ ಸಲಹೆ ಕೊಡಿ, ಬಿಡಬೇಡ್ರಿ ನಾವಿದ್ದೀವಿ ಜೊತೆಗೆ ಅಂತ ಹೇಳಿ ಅದನ್ನ ಹೇಳಲ್ಲ. ನನ್ನ ರಾಜ್ಯ, ನನ್ನ ಮಂತ್ರಿಗಳವರು, ನನ್ನ ಮುಖ್ಯಮಂತ್ರಿಗಳವರು, ನನ್ನ ಜಲಸಂಪನ್ಮೂಲ ಸಚಿವರು, ಅವರು ಕಾಂಗ್ರೆಸ್ ಸಚಿವರಲ್ಲ, ಅವ್ರ ಮನೆ ಆಸ್ತಿ ಅಲ್ಲ. ದೇಶ, ರಾಜ್ಯ, ರಾಷ್ಟ್ರ ಬಂದಾಗ ನನ್ನ ಜಲಸಂಪನ್ಮೂಲ ಸಚಿವರು, ನನ್ನ ಜಲಸಂಪನ್ಮೂಲ ಸಚಿವರು CWRC ಬಂದ್ರೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಅಂದ್ರೆ ಒಂದು 15 ನಿರ್ಧಾರ ತಗೊಳ್ಳೋದಕ್ಕೆ ಗೋವಿಂದ್ ಅವರೇ, ಕ್ಯಾಬಿನೆಟ್ ಸಚಿವರು. ಲಿಸನ್ ಟು ಮೀ ಫಸ್ಟ್. ಎಸ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವ್ ಏನ್ ಮಾತಾಡ್ತಿದ್ದೀರಾ ಅಂದ್ರೆ, ಕ್ಯಾಬಿನೆಟ್ ಸಚಿವರು ಮುಖ್ಯಮಂತ್ರಿಗಳನ್ನ ಕೇಳಿ ನಿರ್ಧಾರ ತಗೋಬೇಕಾ, ಹಂಗೆ ತಗೊಳಕ್ಕಾಗಲ್ವಾ ಅಂತ ನೀವು ಕೇಳ್ತಿರಲ್ಲ. ನಿಮ್ಮ ಇಷ್ಟು ಜನ ಬಿಜೆಪಿ ಸಂಸದರು ಮೇಕೆದಾಟುಗೆ ಒಂದು ಕ್ಲಿಯರೆನ್ಸ್ ಕೊಡ್ಸಕ್ಕಾಗಿಲ್ಲ ನಿಮಗೆ. CWRC ಗೆ ಅಪೀಲ್ ಹೋಗ್ತೀವಿ ಅಂತ ಹೇಳೋದಿಕ್ಕೆ ಕೂಡ ನಿಮಗೆ ದಮ್ಮು ತಾಕತ್ತಿಲ್ವ? ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಅಪೀಲ್ ಹೋಗ್ತೀನಿ, ನಾನು ಅಪೀಲ್ ಹೋಗ್ತೀನಿ ಅಂತ ಅದನ್ನೇ ಹೇಳಿದ್ದು. ಜಲಸಂಪನ್ಮೂಲ ಸಚಿವರು ಯಾವ ನಿರ್ಧಾರ You cannot say time waste. ಅವರತ್ರ ಮಾತಾಡ್ಕೊಂಡಿಲ್ಲ ಆಯ್ತಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್. ದಮ್ಮು ತಾಕತ್ತು ನಾನು ಹೇಳ್ತೀನಿ, ಬಿಜೆಪಿಯ ವಿರೋಧ ಪಕ್ಷರು ನಿಜವಾಗ್ಲೂ ವಿರೋಧ ಪಕ್ಷದ ನಾಯಕ ಒಬ್ಬ ಅನ್ಪಡ್ ತರ ಬಂದು DK ಶಿವಕುಮಾರ್ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ಬೇಜಾರತ್ತೆ. ಅಟ್ಲೀಸ್ಟ್ ಈ ಸಮಯದಲ್ಲಾದ್ರೂ ನಾವು ಒಗ್ಗಟ್ಟಾಗಿ ನಿಲ್ತೀವಿ, ನಮ್ಮಲ್ಲಿ ಇಷ್ಟು ಮಂದಿ MP ಗಳಿದ್ದಾರೆ, ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡೋಣ, ಅಥವಾ ಸುಪ್ರೀಂ ಕೋರ್ಟ್ ಇದನ್ನ ಸ್ಪೆಷಲ್ ಕೇಸ್ ಅಂತ ಹೇಳ್ಬಿಟ್ಟು 142 ವಿಧಿ ಪ್ರಕಾರ ಅದಕ್ಕೆ ಮಾಡಿ ಅಂತ ಮೆಚೂರ್ಡ್ ಪಾಲಿಟಿಷಿಯನ್ಸ್ ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ ಅಂತ ಅನ್ಕೊಂಡಿಲ್ಲ ನೀವು? ಇಟ್ ಇಸ್ ಅ ಡಿಸಾಸ್ಟರ್ ಆಫ್ ಕರ್ನಾಟಕ. ಇದು ನೀರಾವರಿಗೆ ಇವರು ಮಾಡಿರುವಂತದ್ದು ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಜ್ಯದ ವಿಚಾರ ಅಲ್ಲ. ಆಯಶಾ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರೀಯ ಯೋಜನೆ ಅಂತ ಅವ್ರು ಘೋಷಣೆ ಮಾಡಿ. ನೀವು ಬಿಜೆಪಿ ವಕ್ತಾರರಾಗಿ ಬಂದಿದ್ದೀರಿ, ನೀವು ಮಾತಾಡಿ ಗೋವಿಂದ್ ಅವರೇ. ಆದ್ರೆ ನೀವೊಬ್ರು ವಕೀಲರು, ಐ ಎಕ್ಸ್ಪೆಕ್ಟ್ ಸಮ್ ಸೆನ್ಸಿಬಲ್ ವರ್ಡ್ಸ್ ಫ್ರಮ್ ಯು. ಯಾಕೆ ಅಂತ ಹೇಳ್ಬಿಡ್ತೀನಿ. ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ಗೆ ಅಷ್ಟು ರೈಟ್ಸ್ ಇಲ್ವಾ ಅಂತ ಹೇಳ್ತಿರಲ್ಲ. ಮೋದಿ ಅಮಿತ್ ಶಾ ಪರ್ಮಿಷನ್ ಇಲ್ಲದೆ ನಿಮ್ ಸಚಿವರುಗಳು ಎಲ್ಲಾನು ಮಾಡ್ಬಿಡ್ತಾರಾ ಕೇಂದ್ರದಲ್ಲಿ? ಲೆಟ್ ಮಿ ಆಸ್ಕ್ ಯು ಒನ್ ಕ್ವೆಶ್ಚನ್. 1 ವರ್ಷನ 2 ವರ್ಷನ ಆಗಿದೆ ನಿರ್ಮಲಾ ಸೀತಾರಾಮನ್ 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿ ಇವತ್ತವರೆಗೂ ಯಾಕ್ರಿ ಬಂದಿಲ್ಲ? 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಯಾಕ್ರಿ ಇವತ್ತವರೆಗೂ 1 ರೂಪಾಯಿ ಯಾಕ್ರಿ ತರಿಸಿಲ್ಲ? ನಿಮ್ಮ ಬಿಜೆಪಿ ಸಂಸದರು ಅಲ್ಲಿ ಹೋಗ್ಬಿಟ್ಟು ಕ್ಲಿಯರೆನ್ಸ್ ತಗೊಳಕ್ಕಾಗಿಲ್ಲ ಮೇಕೆದಾಟಿಗೆ. ನೋಡಿ, ಈಗ ತಾವು ದಾರಿ ತಪ್ಪಿಸಿ ತಾವೇ CWRC ಬಗ್ಗೆ
ಏತುಕೋ ಲಾಯ್ಕಿಲ್ಲ ಬಿಜೆಪಿನವರು ಮಾತಾಡಕ್ಕೆ. ಚರ್ಚೆಗೆ ತಗೊಳ್ಳಿ. ಅಲ್ಪಾಸಿ ಹೋಗಿ ಮುಂದೆ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಜಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಜೊತೆ ಇದೆ ಅಂತ ಜಾಸ್ತಿ ಆಗಿದೆ ಬಿಜೆಪಿನವರು ಎಲ್ಲ ಕಡೆಯಿಂದ. ರಾಜ್ಯ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಸಹಕಾರ ನೀಡುತ್ತೆ. ಅವ್ರು ಎಲ್ಲಿ ಹಾಗಾದರೆ ನೀವು CWRC ಬಗ್ಗೆ ಮಾತಾಡಿ, ಇಲ್ಲ ಭದ್ರಾವತಿ ಬಗ್ಗೆ ಬೇರೆ ಮಾತು ಚರ್ಚೆ ಇದೆ. ಒಂದ್ ನಿಮಿಷ, ಎಲ್ಲಾನು ಇಂಟರ್ಲಿಂಕ್ಡ್ ರೀ, ಎಲ್ಲಾನು ರಾಜ್ಯದ ಅಲ್ಲ, ವಿಚಾರನೇ. ಇದ್ರ ಬಗ್ಗೆ ನೀವು ಎಲ್ಲಾನು ಚರ್ಚೆ ರಾಜ್ಯದ ನಡೆಸಿ ವಿಚಾರನೇ. first. ಎಲ್ಲಾನು ರಾಜ್ಯ ರಾಜ್ಯದ ಸರ್ಕಾರದ ವಿಚಾರನೇ. ಯಾವ ಪ್ರಯತ್ನ ಆಗಿದೆ? ರಾಜ್ಯ ಸರ್ಕಾರ ಪ್ರೆಸೆಂಟ್ ನಿಮ್ ಮಾಡೋದ್ರಲ್ಲಿ BJP ಏನ್ ಪ್ರಯತ್ನ ಎಡವಿದೆ. ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಲ್ಲಿ ಇದೆ. ನಾನು ಎಲ್ಲ ಒಂದೇ ಜನ ಮಾತು ಹೇಳ್ಬಿಡ್ತೀನಿ. ಕಾವೇರಿಗೆ ಸಂಬಂಧಪಟ್ಟ ಹಾಗೆ ಟೈಮ್ ಕೊಡೋದಕ್ಕೆ ಮೇಡಮ್, ಈಗ ಇಲ್ಲ. ಅದನ್ನ ಹೇಳಿ ನೀವು. ಎಷ್ಟು ನಮ್ಮ ರಾಜಕೀಯ ಹೊಲಸೆದ್ದೋಗಿದೆ ರಾಜ್ಯದಲ್ಲಿ ಅಂದ್ರೆ ಅವ್ರ ಮೇಲೆ ಇವ್ರ ರಾಜ್ಯದ ವಿಚಾರ ಬಂದಾಗ ಮಾತಾಡ್ತಿರಲ್ಲ. ಬಿಜೆಪಿ ಅವ್ರು ಎಷ್ಟೇ ಹೋರಾಟ ಮಾಡಿದೀರಾ ಕಾವೇರಿ ನೀರಿಗೋಸ್ಕರ? ಕಳಸ ಬಂಡಾರಿ 20 ವರ್ಷಗಳ ಕಾಂಗ್ರೆಸ್ ಹೇಳ್ತಾ ಇದೀನಿ. ಒಂದ್ ನಿಮಿಷ ಸತೀಶ್, ಒಂದ್ ನಿಮಿಷ ಆಯೇಷಾ. ಪ್ರತಿಯೊಂದು ರಾಜ್ಯದ ವಿಚಾರ ಅಂತಾಗ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. CWRC ಆದೇಶದ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಿರಲ್ಲ ನೀವು. ನೀವೆಷ್ಟು ಹೋರಾಟ ಮಾಡಿದೀರಾ? ನಿಮ್ ಸಂಸದರು ಎಷ್ಟು ಹೋರಾಟ ಮಾಡಿದ್ದಾರೆ ಅಲ್ಲಿ ದೆಹಲಿಲಿ ಹೋಗಿ ಕೂತ್ಕೊಂಡು? ಎಷ್ಟು ಜನ ಹೋಗಿದ್ದಾರೆ ಆ ಮೀಟಿಂಗ್ ಹೇಳಿ ನೋಡಿ ಗೋವಿಂದ್ ಅವರೇ, ಐ ನೋ ಎವ್ರಿಥಿಂಗ್. ನಾನು ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮ್ ಅಧ್ಯಕ್ಷರ ತರ ರಾಜಕೀಯ ಮಾಡಕ್ ಕೂತಿಲ್ಲ. ನಾನು ರಾಜಕೀಯ ಪಕ್ಷದವರಲ್ಲ. ನೀವು ಪ್ರಶ್ನೆನೂ ಕೇಳ್ತೀರಿ, ನನ್ನ ವರ್ಷನ್ ಕೂಡ ನೀವೇ ಹೇಳ್ತೀರಾ. ನಿಮ್ ವರ್ಷನ್ ನಾನು ಹೇಳ್ತಾ ಇಲ್ಲ, ನಿಮ್ ವರ್ಷನ್ ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತೀರಿ. ನನ್ನ ಭಾವನೆಗಳಿಗೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಭಾವನೆಗಳೇ ಇಲ್ವಾ? ನೀವು ಒಂಥರ ಕಾಂಗ್ರೆಸ್ಸಿನ ವಕ್ತಾರ ಕುತ್ಕೊಂಡಿದ್ದೀರಾ ಅಥವಾ ಪವರ್ ನ್ಯೂಸ್ ನ ಆಂಕರ್ ಆಗಿದ್ದೀರಾ ಹೇಳಿ. ನೋಡಿ, ನೀವು ಖಂಡಿತವಾಗಿ ಕೂಡ ಚರ್ಚೆಗೆ ತಗೊಳ್ಳಿ. ನೀವು ಖಂಡಿತವಾಗಿ ಚರ್ಚೆಗೆ ತಗೊಳ್ಳಿ. ಭದ್ರಾ ದಂಡೆಗೆ ಚರ್ಚೆ ತಗೊಳ್ಳಿ. ಸಂತೋಷವಾಗಿ ಮಾತಾಡೋಣ. CWRC ಬಗ್ಗೆ ಈಗ ಮಾತಾಡಿ. ಯಾಕಂದ್ರೆ 3,500 ಕೊಡಬೇಕು, 4 TMC ಕೊಡಿ. ಇದ್ರ ಬಗ್ಗೆ ಚರ್ಚೆ ಆಗಲಿ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನನ್ನ ಕೇಳ್ತಿರಲ್ಲ, ಕಾಂಗ್ರೆಸ್ ವಕ್ತಾರ ಕೂತಿದ್ದೀರಾ ಇಲ್ಲ ಒಬ್ಬ ನಿರೂಪಕಿಯ ಕೂತಿದ್ದೀರಾ ಅಂತ ಕೇಳ್ತಿರಲ್ಲ. ಬಿಜೆಪಿ ಅವರಿಂದ ಅದನ್ನ ಹೇಳಿಸ್ಕೊಳ್ಳೋ ಅವಶ್ಯಕತೆ ಅಂತ ಕರ್ಮ ನನ್ಗೆ ಇನ್ನೂ ಬಂದಿಲ್ಲ. ಅಲ್ಲ, ನನಗೆ ಪ್ರಶ್ನೆ ಕೇಳಿದಿರಲ್ಲ, ಉತ್ತರ ಕೂಡ ಎಕ್ಸ್ಪೆಕ್ಟ್ ಮಾಡಿ ಅಂತ ನಾನು ಹೇಳೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ. ನೀವು ಪ್ರಶ್ನೆ ಕೇಳ್ತೀರಾ? ಪ್ರಶ್ನೆ ಕೇಳ್ತೀರಾ? ನನಗೆಲ್ಲ ಗೊತ್ತಿದೆ ಅಂತೀರಾ? ನಾನು ಕೇಳಿದ ಪ್ರಶ್ನೆಗೆ ನಿಮ್ಮಿಂದ ಸರಿಯಾದ ಉತ್ತರ ಬಂದಿಲ್ಲ. ನಿಮಗೆ ಬೇಕಾದಷ್ಟು ಸಮಯ ಕೊಡಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನೋಡಿ, ಸಮಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ರಾಜ್ಯ ಸರ್ಕಾರದ ಜೊತೆ ಇರ್ತೀವಿ. ಅದು ಮೊದಲು ನಿಮ್ಮ ಸಂಸದರುಗಳಿಗೆ ರಾಜ್ಯದ ಪರವಾಗಿ ನಿಂತ್ಕೊಳ್ಳಕ್ ಹೇಳಿ. ಫಸ್ಟ್ ನೀವು ಬಿಜೆಪಿ ಅವರು ನೆಲ ಜಲ ಭಾಷೆ ವಿಚಾರ ಬಂದಾಗ ರಾಜಕೀಯ ಮಾಡೋ ಬದಲು ಸರ್ಕಾರದ ಕಿವಿ ಹಿಂಡಿ ಸರ್ಕಾರದ ಜೊತೆ ನಿಂತ್ಕೊಳ್ಳಿ. ಕಾಂಗ್ರೆಸ್ ಆದ್ರೆ ಏನು, ಬಿಜೆಪಿ ಆದ್ರೆ ಏನು, ನಮಗ್ ಕುಡಿಯೋ ನೀರ್ ಬೇಕ್ರಿ. ನಿಮ್ ಎರಡೂ ರಾಜಕೀಯ ಪಕ್ಷಗಳು, ಎರಡು ಪಕ್ಷಗಳಿಗೆ ಜನ ವೋಟ್ ಹಾಕಿ ಗೆಲ್ಸಿದಿರಲ್ಲ ಒಂದೊಂದ್ ಟರ್ಮ್ ಅಲ್ಲಿ. ನಿಮ್ ಯೋಗ್ಯತೆಗೆ ಫಸ್ಟ್ ಕರ್ನಾಟಕ ಜನರಿಗೆ ನೀರ್ನ ಉಳಿಸ್ಕೊಟ್ಬಿಟ್ಟು ಅದ್ರ ಆಮೇಲೆ ಮಾತಾಡಿ. ಅಲ್ಲ, ಇವತ್ತು ಕಾಂಗ್ರೆಸ್ ಮುಖ್ಯಮಂತ್ರಿ ಬಗ್ಗೆ ನೀವು ಕೇಳಬೇಕು, ಜಲಸಂಪನ್ಮೂಲ ಸಚಿವರಿಗೆ ಈ ಪ್ರಶ್ನೆ ಕೇಳಬೇಕು.